Hello everyone, welcome to Samadhi classes. Let us see question number 21 of chapter Structure of the Atom. The positively charged center in an atom. ಯಾವಾಗಲೂ ಆಟಮ್ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಸೆಂಟರ್ ಏನಿರುತ್ತೆ ಅದರಲ್ಲಿ ಏನಿರುತ್ತೆ ಪಾಸಿಟಿವ್ ಚಾರ್ಜ್ ಯಾಕಿರುತ್ತೆ ಡ್ಯೂ ಟು ಆಪ್ಷನ್ ಎ ಪ್ರೋಟಾನ್. Yes, the correct option is option A, proton. Proton ಅಲ್ಲಿ ಯಾವಾಗಲೂ ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಜೊತೆಗೆ ಓಕೆ ಆಪ್ಷನ್ ಬಿ ನ್ಯೂಟ್ರಾನ್. ನ್ಯೂಟ್ರಾನ್ ಸೆಂಟರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಬಟ್ ಇಟ್ಸ್ ಚಾರ್ಜ್ ಇಸ್ ಝೀರೋ. ಇದು ನ್ಯೂಟ್ರಲ್ ಇರುತ್ತೆ, ಯಾವುದೇ ಚಾರ್ಜಸ್ ಇರೋದಿಲ್ಲ. ಆಪ್ಷನ್ ಸಿ ಇಲೆಕ್ಟ್ರಾನ್. ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ electrons ನ್ಯೂಕ್ಲಿಯಸ್ ಅರೌಂಡ್ ರಿವಾಲ್ವ್ ಆಗ್ತಾ ಇರುತ್ತೆ. ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್ ಇರುತ್ತೆ. ಆಪ್ಷನ್ ಡಿ ನ್ಯೂಕ್ಲಿಯಾನ್. ನ್ಯೂಕ್ಲಿಯಾನ್ represents both protons and neutrons. So this is also wrong answer. The correct option is option A, proton. See, ಈ ಇಮೇಜ್ ಅನ್ನ ನೋಡ್ರಿ, ಕೆ ದಲ್ಲಿ 2 ಎಲೆಕ್ಟ್ರಾನ್ ಇದೆ, ಎಲ್ ದಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಹಾಗಿದ್ರೆ ಇದು ಯಾವುದು ಆಟಮ್ ಅಂತ ಹೇಳ್ಬಹುದಾ? ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 2 3 4 5 6 7 8 ಇದೆ. ಹಾಗಿದ್ರೆ ಆಕ್ಸಿಜನ್ ಇದೆ, ನ್ಯೂಟ್ರಲ್ ಆಟಮ್ ಆಗಿದ್ರೆ ಆಕ್ಸಿಜನ್ ಇದೆ, ಮತ್ತೆ ಚಾರ್ಜ್ ಅಯಾನ್ ಇದ್ರೆ ಅವಾಗ ಬೇರೆ ಕತೆ ಬರುತ್ತೆ. ಸರಿ, ಅದೇನ್ ಬೇಡ, ನಮ್ಗೇನ್ ಕೇಳಿದರೆ ಪಾಸಿಟಿವ್ಲಿ ಚಾರ್ಜ್ಡ್ ಸೆಂಟರ್ ಯಾವುದು ಅಂತ ಕೇಳಿದ್ದಾರೆ, ಪ್ರೋಟಾನ್ ಅಂತ ಬರ್ತದೆ. ಆಯ್ತು, ಥ್ಯಾಂಕ್ ಯು.